ನಾವೇ ತಿಳಿಯುವಂತಾಗಬೇಕು. ನಾವು ನಮ್ಮ ಅಂತರಂಗವನ್ನು ನಮ್ಮಿಂದಲೇ ತಿಳಿಯುವಂತೆ ನಮ್ಮಿಂದಲೇ ಪ್ರಾರಂಭ ಆಗಬೇಕು. ಹೇಗೆ ಅಂತ ಹೇಳಿದರೆ, ಇನ್ನೊಬ್ಬರ ಮನಸ್ಸನ್ನು ತಿಳಿಯುವುದು ಬಹಳ ಸುಲಭ, ದೊಡ್ಡ ವಿಷಯ ಏನಲ್ಲ. ಇನ್ನೊಬ್ಬರು ನಮ್ಮ ಮುಂದೆ ಬಂದೊಬ್ಬರು ಕೂತ್ಕೊಳ್ತಾರೆ, ಅವನ ಮನಸ್ಸಿನ ಒಳಗೆ ಏನುಂಟು ಎಂಬುದನ್ನು ತಿಳಿಯುವುದು ದೊಡ್ಡ ವಿಷಯ, ಸಣ್ಣ ವಿಷಯ, ಸಣ್ಣ ಒಂದು ಕ್ರಿಯೆ ಸಂಬಂಧವಾಗಿ ಇನ್ನೊಬ್ಬರ ಮನಸ್ಸನ್ನು ತಿಳಿಯುವುದು ಒಂದು ಕ್ರಿಯೆ. ಒಂದು ಅವರ ಮನಸ್ಸಿನೊಂದಿಗೆ ನಮ್ಮ ಮನಸ್ಸನ್ನು ತಾದಾತ್ಮಕವಾಗಿ ಸೇರಿಸಿಕೊಂಡಾಗ ಉಂಟಾಗುವ ಒಂದು ಪ್ರಕ್ರಿಯೆ ಅದು. ಅದಕ್ಕೆ ಒಂದು ಸಾಧನಾ ಕ್ರಮ, ಇನ್ನೊಬ್ಬರನ್ನು ಅಂತರಂಗವನ್ನು ಅರಿಯುವಂಥ ಒಂದು ಸಾಧನಾ ಕ್ರಮ, ಒಂದು ಕ್ರಿಯೆ. ಆ ಕ್ರಿಯೆಯನ್ನು ನಾವು ಮಾಡ್ತಾ ಇದ್ದರೆ, ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಮಗೆ ಅದು ಅತಿ ಈಸಿಯಾಗಿ ಅದು ನಮಗೆ ತಿಳಿಯಲಿಕ್ಕೆ ಸಾಧ್ಯತೆ ಉಂಟು. ಇನ್ನೊಬ್ಬರ ಮನಸ್ಸಲ್ಲಿ ಉಂಟು, ಅವನು ಒಳ್ಳೆಯದೋ ಕೆಟ್ಟದೋ ಏನನ್ನು ವಿಚಾರ ಮಾಡ್ಕೊಂಡು ಬಂದು ಮನಸ್ಸಿನೊಳಗೆ ಏನುಂಟು ಎಂಬುದನ್ನು ನಮಗೆ ತಿಳಿಯೋಕ್ಕೆ ಸಣ್ಣ ದೊಡ್ಡ ವಿಷಯ ಅಲ್ಲ, ಅದು ಸಾಧಾರಣ ವಿಷಯ. ಅದೀಗ ಸಾಧಾರಣ ನಿಮಗೆ ಕಾಣ್ಬೋದು, ಕೆಲವು ಇದರಲ್ಲಿ ಈಗ ಆಧ್ಯಾತ್ಮಿಕದವರು ಮಾತ್ರ ಅಲ್ಲ, ತುಂಬ ಜನಗಳು ಅಂಥದ್ದನ್ನು ಪ್ರಾಕ್ಟೀಸ್ ಮಾಡಿರ್ತಾರೆ. ಅದು ಸಣ್ಣ ವಿಷಯ ಅದು. ಆದರೆ ಆ ಪ್ರಾಕ್ಟೀಸ್, ಆ ಕ್ರಿಯೆ ನಾವು ಪ್ರಾಕ್ಟೀಸ್ ಮಾಡುವಂಥ ಆ ಕ್ರಿಯೆ ಅಂದರೆ ಆ ತತ್ವ, ಆ ಕ್ರಿಯೆಯನ್ನು ನಾವು ನಿಲ್ಲಿಸೇವೆ ಅಂತ ಹೇಳಿದರೆ ಅದು ಆ ಶಕ್ತಿ ಮತ್ತೆ ಇಲ್ಲ. ಅದನ್ನು ನಾವು ಪ್ರಾಕ್ಟೀಸನ್ನು ನಿಲ್ಲಿಸಿ ಹೋದರೆ ಮತ್ತೆ ಆ ಶಕ್ತಿ ನಮಗೆ, ಮತ್ತೆ ಅವನೊಬ್ಬರನ್ನು ಕಂಡ್ರೆ ನಮಗೆ ಅವನ ಮನಸ್ಸಿನೊಳಗೆ ವಿಷಯವನ್ನು ತಿಳಿಯುವಂಥ ವಿಷಯಗಳು ನಮಗೆ ಬರಲಿಕ್ಕೆ ಇಲ್ಲ. ಅದೊಂದು ಅಷ್ಟು ಸಮಯದ ಒಂದು ಅಂತರದಲ್ಲಿ ಮಾತ್ರ ಇರೋದು. ನಾವು ದೈನಂದಿಕವಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅದು ನಮಗೆ ಇನ್ನೊಬ್ಬರನ್ನು ಕಂಡ್ರೆ ಅದು ಇಂಥದ್ದು ಹೀಗೆ ಅಂತ ನಮಗೆ ವಿಷಯ ಬರ್ತದೆ. ಅದಕ್ಕಿಂತ ಮುಂದೆ ಹೋಗುವಂಥ ಕೆಲವು ಸ್ಟೆಪ್ಗಳು ಬೇರೆ ಉಂಟು, ಅದು ಬೇರೆ ವಿಷಯ. ಇದನ್ನು ಪ್ರದರ್ಶನ ಮಾಡ್ತಾರೆ ಕೆಲವರು. ಈಗ ಒಬ್ಬನ್ನು ಕಂಡ ಕೂಡಲೇ ನೀನು ಹೀಗೆ ನಿನ್ನ ಇಂಥ ವಿಚಾರಗಳು ಅಂತ ಹೇಳ್ತಾರೆ. ಇದನ್ನು ಈಗ ಬೀದಿಯಲ್ಲಿ ಕಾಣ್ಬೋದು, ಕೆಲವು ಕಡೆ ಎಲ್ಲೆಲ್ಲ ಕಾಣ್ಬೋದು ಇಂಥ ವಿಷಯನ. ಈಗ ಒಬ್ಬರನ್ನು ಕಂಡ್ರೆ ನೀವು ಸಡನ್ಲಿ ನಿಮ್ಮ ವಿಷಯ ಅಂಥದ್ದು, ನೀವು ಹೀಗೆ ನೆನೆಸಿಕೊಂಡಿದ್ದೀರ, ಅದು ಹೀಗೆ ಅಂತ ಭವಿಷ್ಯ ಹೇಳ್ತಾರೆ ಗೊತ್ತಿಲ್ಲ, ಆದರೆ ಈ ವಿಷಯಕ್ಕೆ ಸಡನ್ಲಿ ಹೇಳಿಬಿಡೋದು ಅದು ದೊಡ್ಡ ವಿಷಯ ಅಲ್ಲ. ಅದು ಏನು ಗೊತ್ತಾ, ಅದನ್ನು ಒಬ್ಬನು ಪ್ರದರ್ಶನ ಮಾಡ್ತಾನೆ ಇಟ್ಕೊಳ್ಳಿ, ಅದನ್ನು ಪ್ರದರ್ಶನ ಮಾಡ್ತಾನೆ. ಈಗ ಮೀಡಿಯಾದಲ್ಲಿ ಕೆಲವೆಲ್ಲ ಕಾಣುತ್ತದೆ, ಅಥವಾ ಸ್ಟೇಜ್ಗಳಲ್ಲೆಲ್ಲ ಕಾಣ್ತಾ ಉಂಟು. ಇದನ್ನು ಪ್ರದರ್ಶನ ಮಾಡುವವನಿಗೆ ದೈವದ, ಅದಾದ ಭಗವಂತನ ಪೂರ್ಣ ಕೃಪೆಯಿಂದ ಅದು ಉಂಟಾದದು ಅಂತ ಇಲ್ಲಿ ಆಗಬೇಕಂತ ಇಲ್ಲ. ಒಂದು ಭಗವಂತನ ಕೃಪೆಯಿಂದ ಹೇಳುವುದು ಅದು ಬೇರೆದು. ಏಕೆ ಅಂತ ಹೇಳಿದರೆ, ಅದು ಒಂದು ಆಧ್ಯಾತ್ಮಿಕವಾಗಿ ಮುನ್ನಡೆಯುವವನು, ಒಂದು ಆಧ್ಯಾತ್ಮಿಕ ಚಿಂತಕನೂ ಆಗಿ ಅವನು ಆ ಘೋರ ತಪಸ್ಸನ್ನು ಮಾಡಿ, ಆ ಸಾಧನೆಯನ್ನು ಮಾಡಿ ಅವನಿಗೆ ಸಿಗುವಂತಹ ಒಂದು ತಪಶಕ್ತಿಯಿಂದ ಫಲದಿಂದ ಬರುವಂತಹ ಒಂದು ಶಕ್ತಿ ಉಂಟು ಅವನ ಹತ್ರ, ಆಧ್ಯಾತ್ಮಿಕ ಶಕ್ತಿಯಲ್ಲ. ಅವನಿಗೆ ಮೂರು ಲೋಕ ಅಂತಲ್ಲ, 3 ತತ್ವಗಳನ್ನು ಹೇಳ್ಬೋದು. ಭವಿಷ್ಯವನ್ನು ಹೇಳ್ಬೋದು, ಈಗ ಪ್ರೆಸೆಂಟಾಗಿ ನಡೆಯುವಂಥ ಅದನ್ನು ಹೇಳ್ಬೋದು, ಆ ಕಳೆದು ಹೋದ ವಿಷಯವನ್ನು ಹೇಳ್ಬೋದು. ಅದೆಲ್ಲ ಅತಿ ದೊಡ್ಡ ಸಾಧಕರಾದರೆ ಅವರು ಕಳೆದ ಜನ್ಮವನ್ನು ಸಮೇತ ಹೇಳ್ತಾರೆ. ನೀವು ಕಳೆದ ಜನ್ಮದಲ್ಲಿ ಹೀಗೆ ಉಂಟು ಅಂತ ಹೇಳ್ತಾರೆ, ಮಾತ್ರ ಅದು ನಮಗೆ ನಂಬಬೇಕಂತ ಇಲ್ಲ, ಹಾಗೆ ಇದ್ದ ವಿಷಯಗಳು ಉಂಟು. ಆವಾಗ ಅಂತ ಹೇಳಿದರೆ ಈ ತ್ರಿಕಾಲವನ್ನು ಹೇಳ್ಬೋದು. ದೊಡ್ಡ ಸಾಧಕರಾದರೆ ನಮಗೆ ಕಳೆದ ಹೋದ, ನೀನು ಇಂಥ ಕಾಲದಲ್ಲಿ ಹೀಗೆ ಆಗಿದ್ದಿ, ಈಗ ನೀನು ಹೀಗೆ ನಡೀತಿದ್ದಿ, ನೀ ಮುಂದೆ ನೀನೀಗ ಆಗ್ತಿ ಅಂತೇಳಿ ಅವರಿಗೆ ಹೇಳ್ಬೋದು. ಅದು ಸಾಧಕರು, ಅದು ದೊಡ್ಡ ಸಾಧಕರು, ದೊಡ್ಡ ಅವರು ಹಾಗೆ ಹೇಳುವುದುಂಟು, ಮಹಾತ್ಮರುಗಳು ಹೇಳುವುದುಂಟು. ಅದೆಲ್ಲ ಸಾಧಾರಣ ಒಂದು ವ್ಯಕ್ತಿಗೆ ಒಂದು ಕಂಡ ಕೂಡಲೇ ಒಬ್ಬನನ್ನು ಹೀಗೆ ನಿಮ್ಮ ಮನಸ್ಸಿನೊಳಗೆ ಇರುವ ವಿಷಯ ತೆಗೆದುಕೊಂಡು ನೀನು ಹೀಗೆ ಇದೆಯಾ ಹೀಗೆ ಅಂತ ಹೇಳೋದು ದೊಡ್ಡ ವಿಷಯ ಅಲ್ಲ. ಅದು ಸಾಧಾರಣ ಒಂದು ಟೆಕ್ನಿಕ್ ಅಂದರೆ ಸ್ವಲ್ಪ ಕಲಿಯೋದು, ಸ್ವಲ್ಪ ಕಲಿತುಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅದು ಮುಂದೆ ಹಾಗೆ ಇರ್ತದೆ. ಅದರಲ್ಲಿ ಭವಿಷ್ಯವನ್ನೆಲ್ಲ ನೋಡಲಿಕ್ಕೆ ಆಗಲಿಕ್ಕೆ ಎಲ್ಲ ಅದೇನಿಲ್ಲ, ಅಷ್ಟು ಮಾತ್ರ. ಕೆಲವರಿಗೆ ಅವರು ಭಗವಂತನ ಪೂರ್ಣವಾದ ಕೃಪೆಯಿಂದ ಅದು ಆಗುವುದು, ಭಗವಂತನ ಕೃಪೆಯಿಂದ ನಡೆಯುವುದು, ಅವನಿಗೆ ಪೂರ್ಣವಾಗಿ ಭಗವಂತನ ಕೃಪೆ ಉಂಟು ಅಂತ ಹೇಳಲಿಕ್ಕೆ, ದೈವಾನುಗ್ರಹ ಉಂಟು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಓಕೆ, ಒಬ್ಬ ಉದಾಹರಣೆ ನೋಡಿ. ಒಬ್ಬ ನಮ್ಮ ಅಲ್ಲಿ ಬಂದ ಉದಾಹರಣೆ, ಅವರು ಮರಾಠಿಯಲ್ಲಿ ಒಂದು ಭಜನೆ ಆಡ್ತಾರೆ. ಅವರು ಕಾಣಲಿಕ್ಕೆ ಒಂದು ಭಿಕ್ಷುಕರ ರೀತಿಯಲ್ಲಿದ್ದಾರೆ, ಭಿಕ್ಷಾಪಾತ್ರ ಕೈಯಲ್ಲಿ ಉಂಟು, ಮತ್ತು ಒಂದು ಭಜನೆಯನ್ನು ಆಡ್ತಾರೆ, ತಂಬುರಿಯನ್ನು ಹಿಡ್ಕೊಂಡು ಭಜನೆ ಆಡ್ತಾರೆ. ಅವರು ಹಾಡುವಂತಹ ಭಜನೆಯು
ಮರಾಠಿ ಶಬ್ದದಲ್ಲಿ ನಮಗೆ ಒಂದಿಷ್ಟು ಅರ್ಥ ಆಗಲಿಲ್ಲ. ಆದರೆ ಅವನ ವೇಷಭೂಷಣ ಅಥವಾ ಅವನ ಪ್ರಕೃತಿ, ಅವನು ನೋಡಿದಂಥ ಪ್ರಕೃತಿಯಲ್ಲಿ ಅವನೊಂದು ಭಿಕ್ಷುಕನಂತ ನಮಗೆ ತಿಳಿದು ಬರ್ಬೋದು. ಸ್ವಾಭಾವಿಕವಾಗಿ ನಮಗೆ ಅವರೊಂದು ಭಿಕ್ಷುಕರು, ಅವರು ಭಿಕ್ಷಾಟನೆಗೋಸ್ಕರ ಬಂದಿದ್ದಾರೆ ಅಂತ ನಮಗೆ ತೋರ್ಬೋದು. ಅದು ಯಾಕೆ ಅಂತ ಹೇಳಿದರೆ, ಅದರಂತೆ ಅದು ಮನೋಗತ ಭಾವಾರ್ಥ, ಅವರ ನಮ್ಮ ಮನಸ್ಸು ಮತ್ತು ಅವರನ್ನು ಕಾಣುವಾಗಿರುವಂಥ ಮನೋಗತ ಭಾವಾರ್ಥ ಅದು ಆಗಿರ್ತದೆ. ಅದು ತತ್ವಜ್ಞಾನ ಎಂದು ಒಂದು ಈ ತತ್ವಜ್ಞಾನಗಳು ಬಹಳ ಶಾಶ್ವತ ಆಗಿದೆ. ತತ್ವಜ್ಞಾನಗಳು ಉಂಟಲ್ಲ, ಬಹಳಷ್ಟು ಶಾಶ್ವತ. ಅದು ಯಾವಾಗಲೂ ಕಟ್ಟಾಗಿ ಹೋಗೋದು, ಮುರಿದು ಹೋಗುವಂಥ ತತ್ವಜ್ಞಾನಗಳು ಶಾಶ್ವತವಾಗಿದೆ. ಪರಿಸ್ಥಿತಿ ಪ್ರಪಂಚದ ಪರಿಸ್ಥಿತಿಗಳು ಪ್ರಪಂಚದ ಪರಿಸ್ಥಿತಿ ಬದಲಾಗ್ತಾನೆ ಇರ್ತದೆ. ಯಾಕೆ ಅಂತ ಹೇಳಿದ್ರೆ, ಈಗ ಒಂದು ಮಹಾರೋಗ, ಮಾರಿ ರೋಗ, ಕೊರೋನಾ ಬಂದು ಹೋಯಿತು ಅಂತ, ಅದಲ್ಲ ಇನ್ನು ಈಗ ಅನೇಕ ನಮಗೆ ಯಾರಿಗಾದರೂ ಪ್ರಪಂಚದ ಈ ಪರಿಸ್ಥಿತಿ ಬದಲಾಗ್ತಾ ಇರ್ಬೋದು. ಆದರೆ ತತ್ವಜ್ಞಾನ ಬದಲಾಗಲಿಕ್ಕಿಲ್ಲ. ಇನ್ನೊಂದು ನಾವು ಭಗವಂತನನ್ನು ಅಂಟಿಕೊಂಡಿರ್ತೇವೆ. ನಾವು ಭಗವಂತನ ದೈನಂದಿಕವಾಗಿ ಭಜನೆ, ಪೂಜೆ, ನಾಮ ಜಪ ಅಥವಾ ಭಗವಂತನನ್ನು ನಾವು ನಮ್ಮಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಆ ಪ್ರಕ್ರಿಯೆಯನ್ನು ನಾವು ಇಟ್ಟುಕೊಂಡು ನಾವು ಆ ಸಾಧನೆ ರೂಪದಲ್ಲಿದ್ದರೆ ಅದು ಎಂದು ನಮ್ಮಿಂದ ಬಿಟ್ಟು ಹೋಗೋದಿಲ್ಲ. ನಾವು ಆ ಸಾಧಕ ರೂಪದಲ್ಲಿದ್ದರೆ ನಾವು ಎಲ್ಲಿಗೆ ಮುಟ್ಟಬೇಕಂತ ಸಾಧನೆ ಮಾಡ್ತಿದ್ದೇವೆ. ನಾವು ಯಾವುದಕ್ಕೆ ಮೋಕ್ಷ ಪ್ರಾಪ್ತಿಗೋಸ್ಕರ ಅಥವಾ ಪ್ರಾಪಂಚಿಕ ವಿಷಯಕ್ಕೋಸ್ಕರ ಅಥವಾ ಇನ್ನು ಮೋಕ್ಷ, ಉದಾಹರಣೆ ಪ್ರಧಾನವಾಗಿ ನಮಗೆ ಮೋಕ್ಷ ಪ್ರಾಪ್ತಿ ಅಂದರೆ ನಮಗೆ ಈ ಪ್ರಪಂಚ ಇನ್ನೊಂದು ಜನ್ಮ ಬೇಡ, ಮನುಷ್ಯ ಜನ್ಮಕ್ಕಿಂತ ದೊಡ್ಡ ಜನ್ಮ ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ನಮಗೆ ಭಗವಂತನ ಪಾದ ಸೇರಬೇಕಂತ ಹೇಳೋ ಒಂದು ಆಶೆಯಿಂದ ನಾವು ಮಾಡುವಂತಹ ಸಾಧಕರಿಗೆ ನಾವು ಇಲ್ಲಿ ಯಾವುದನ್ನು ಇಟ್ಟುಕೊಂಡು ಸಾಧನೆ ಮಾಡ್ತೀವಿ ಅದು ಖಂಡಿತವಾಗಿ ಆ ಸಾಧಕನು ಅಲ್ಲಿಗೆ ತಲುಪುತ್ತಾನೆ. ಹಾಗೆ ಅಲ್ಲದೆ ಒಂದು ದೊಡ್ಡ ಅದು ಹೇಗೆ ಆಗ್ತದೆ ಅಂತ ಹೇಳಿದರೆ, ಆ ಪ್ರಕ್ರಿಯೆ ನಮ್ಮಲ್ಲಿ ಉಂಟಾಗಬೇಕು. ನಾವು ದೈನಂದಿಕವಾಗಿ ಆ ಭಗವಂತನ ಚಿಂತನೆಯಲ್ಲಿರಬೇಕು ಮತ್ತು ನಾವು ಆ ಸಾಧನೆಯಲ್ಲಿರಬೇಕು ಅಂತ ಹೇಳ್ಬೋದು. ಈ ದೇಹಧಾರಿಗಳಾದ ನಾವೆಲ್ಲರೂ ನಮ್ಮನ್ನು ಯಾರೊಂದಿಗೆ ಯಾವ ಕರ್ಮಕ್ಕೆ ಅಥವಾ ಯಾವ ಕರ್ತವ್ಯವನ್ನು ಮಾಡುತ್ತೇವೆಯೋ, ನಾವೆಲ್ಲ ದೇಹಧಾರಿಯಾಗಿದ್ದೇವೆ. ಶ್ರೀರಾಮಚಂದ್ರ ಪರಮಾತ್ಮರು ದೇಹಧಾರಿಯಾಗಿದ್ದರು, ಶ್ರೀಕೃಷ್ಣ ಪರಮಾತ್ಮರು ದೇಹಧಾರಿಯಾಗಿದ್ದರು. ಅದೇ ರೀತಿ ದೇಹಧಾರಿಗಳಾದ ನಾವೆಲ್ಲರೂ ನಮ್ಮ ಕರ್ತವ್ಯವೇನು ಅಥವಾ ನಮ್ಮ ಕರ್ಮವೇನು, ನಾವು ಏನನ್ನು ಮಾಡಬೇಕು, ನಾವು ಯಾವಕ್ಕೋಸ್ಕರ ಹುಟ್ಟಿದ್ದೇವೆ, ನಾವು ಈ ಹುಟ್ಟಿನ ತಿರುಳು ಎಂಥದ್ದು, ನಾವು ಯಾಕೋಸ್ಕರ ಈ ಮಾನವ ಜನ್ಮ ಸಿಕ್ಕಿದೆ ಎಂಬುದು ಅರಿಯುವುದು ನಮ್ಮದೇ ಮುಖ್ಯ. ಅದಕ್ಕಾಗಿ ಅದರ ದೊಡ್ಡ ಒಂದು ಉದಾಹರಣೆ ಅಂತ ಹೇಳಿದರೆ, ಈ ನಾವು ಮಾನವರಾಗಿ ಹುಟ್ಟಿಕೊಂಡು ದೇಹಧಾರಿಯಾಗಿಕೊಂಡು ನಾವು ಮಾಡುವ ಕರ್ತವ್ಯವನ್ನು ಪೂರ್ಣಗೊಳಿಸುವುದು ಅದರ ದೊಡ್ಡ ಒಂದು ಉದಾಹರಣೆ ಆಗಿದೆ ರಾಮಚರಿತ್ರೆ ಅಂತ ಹೇಳಿದರೆ ರಾಮಾಯಣ. ಅದಕ್ಕೆ ದೊಡ್ಡ ಉದಾಹರಣೆ ಇಲ್ಲ. ಇದನ್ನು ಪ್ರತಿಯೊಬ್ಬರು ತಿಳಿಯಬೇಕು. ನಾವು ದೇಹಧಾರಿಯಾಗಿದ್ದೇವೆ, ದೇಹದಲ್ಲಿದ್ದೇವೆ, ನಾವು ಏನನ್ನು ಮಾಡಬೇಕು, ಯಾವನ್ನು ಮಾಡಬಾರ್ದು, ಹೇಗೆನ್ನು ಮಾಡಬೇಕು ಅಂತ ಹೇಳುವುದನ್ನು ನಾವು ಪ್ರತಿಯೊಬ್ಬರು ತಿಳಿದುಕೊಂಡು ನಮ್ಮ ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಮಾಡುವಂಥಕ್ಕೆ ನಾವೇನು ಮಾಡಬೇಕು, ಭಗವಂತನ ನಾಮಸ್ಮರಣೆ ಸದಾ ಸಮಯದಲ್ಲಿ ನಮಗೆ ಒಳಗೆ ಭಗವಂತನ ನಾಮಸ್ಮರಣೆ ಮಾಡಿಕೊಂಡಿದ್ದರೆ ನಮ್ಮ ಕರ್ತವ್ಯಗಳು ಪೂರ್ಣಗೊಳ್ಳುತ್ತದೆ. ಆವಾಗ ನಮ್ಮ ಈ ದೇಹಧಾರಿ ಅಂತ ನಾವು ಕರ್ತವ್ಯದಲ್ಲಿದ್ದುಕೊಂಡು ನಾವು ನಮ್ಮ ಪೂರ್ಣತ್ವವನ್ನು ಪಡೆಯುತ್ತೇವೆ. ಹೀಗೆ ಮಾಡ್ತಿರುವಾಗ ಪ್ರತಿಯೊಬ್ಬರು ಹೀಗೆ ಮಾಡುವುದಕ್ಕೆ ಹೇಗೆ ಅಂತ ಹೇಳಿದರೆ, ಒಂದು ರಾಮನ ಕ್ಷೇತ್ರ ಇಲ್ಲ ರಾಮನ ಒಂದು ಛಾಯಾ ಫೋಟೋ ಅಥವಾ ನಾವು ದೈನಂದಿನ ಮಾಡುವಂತಹ ಒಂದು ಪ್ರಾರ್ಥನೆ, ಬೆಳಿಗ್ಗಿನ ಪ್ರಾರ್ಥನೆ ನಾವು ಕಾರ್ಯವನ್ನು ತೊಡಗುತ್ತೇವೆ. ಆ ಕಾರ್ಯವನ್ನು ತೊಡಗುವ ದೇವರ ಮುಂದೆ ನಿಂತುಕೊಂಡು ನಾನು ಇಂಥ ಕೆಲಸವನ್ನು ಮಾಡುತ್ತೇನೆ, ಅದು ಮಾಡಿ ಆಗಬೇಕು ಎಂದು ನಾವು ಅವರ ಮುಂದೆ ನುಡಿದುಕೊಂಡು ಆ ಕಾರ್ಯವನ್ನು ನಾವು ಮಾಡುವಾಗ ನಮ್ಮ ಮನಸ್ಸಿಗೆ ಒಂದು ದೊಡ್ಡ ಸಂತೋಷ ಅಂತೇಳಿ, ನಾನು ಭಗವಂತನನ್ನು ತಿಳಿಸದೆ ಮಾಡಲಿಲ್ಲ, ಭಗವಂತನು ತಿಳಿಸಿಕೊಂಡು ಈ ಕಾರ್ಯವನ್ನು ಮಾಡ್ತಿದ್ದೇನೆ ಅಂತೇಳಿ ನಮಗೆ ಒಂದು ಉತ್ಸಾಹ ನಮ್ಮಲ್ಲಿ ಉಂಟಾಗ್ಬೋದು. ಅದು ಭಗವಂತನ ಸ್ಮರಿಸಿ ಮಾಡುವಾಗ ಅದೊಂದು ಯೋಗ್ಯ ರೀತಿ ಆಗಿರುತ್ತದೆ. ಅದಕ್ಕೆ ಭಗವಂತನ ಕೃಪೆಯು ಪೂರ್ಣವಾಗಿಯೂ
ಇರುತ್ತದೆ. ಹೀಗೆ ಮಾಡುವುದರಿಂದ ನಮ್ಮ ಅಂತರವನ್ನು, ನಮ್ಮ ಅಂತರಂಗವನ್ನು ಹೀಗೆ ಮಾಡುತ್ತಾ ಮುಂದೆ ಹೋದಾಗ ನಮ್ಮ ಅಂತರಂಗವನ್ನು ನಮಗೆ ತಿಳಿಯಲಿಕ್ಕೆ ಪ್ರಾರಂಭವಾಗುತ್ತದೆ. ನಮ್ಮ ಅಂತರಂಗ, ನಮ್ಮ ಒಳಗಿರುವಂತಹ ಮಹಾಶಕ್ತಿ, ನಮಗೆ ಪ್ರತಿಯೊಬ್ಬರ ಒಳಗೆ ಒಂದು ದೊಡ್ಡದಾದ ಶಕ್ತಿ ಉಂಟು. ಆ ಶಕ್ತಿಯನ್ನು, ಅಂತರಂಗವನ್ನು, ನಮ್ಮ ಒಳಗಿರುವಂಥ ಅಂತರಂಗವನ್ನು ತಿಳಿಯುವಂತಹ ನಮಗೆ ಸಾಧ್ಯವಾಗ್ತದೆ. ಅದಕ್ಕೆ ಇವು ವಿಧಾನಗಳನ್ನು ನಾವು ಬಳಸಿಕೊಳ್ಬೇಕು. ಒಂದು, ಭಗವಂತನ ಸದಾ ನಾಮಸ್ಮರಣೆ. ಅದರಿಂದ ನಾವು ಸೂಕ್ಷ್ಮವಾಗ್ತೇವೆ, ಸ್ಥೂಲ ಚಿಂತನೆಗಳು ನಮ್ಮಲ್ಲಿ ಇರುವುದಿಲ್ಲ, ಪ್ರಾಪಂಚಿಕ ಚಿಂತನೆಗಳಿರುವುದಿಲ್ಲ. ಪ್ರಾಪಂಚಿಕ ವಿಷಯ ನಾವು ಬಳಸಿಕೊಂಡು ನಮ್ಮನ್ನು ಕಾರ್ಯಗಳನ್ನು ಮಾಡುವುದಾದರೂ ನಾವು ಅಂತರಂಗದಲ್ಲಿ ನಾವು ಭಗವಂತನ ಸ್ಮರಣೆಯಲ್ಲಿ ಇರುತ್ತೇವೆ. ಇನ್ನೊಂದು, ನಾವು ಒಂದು ಸಾಧನಾ ರೂಪದಲ್ಲಿ ನಾವು ಮುಂದೆ ಹೋಗ್ತಿದ್ದೇವೆ. ಆವಾಗ ನಾವು ಭಗವಂತನ ಪಾದವನ್ನು ಸೇರುವುದು ನಮಗೆ ಸ್ವಲ್ಪ ಸುಲಭವಾಗುತ್ತದೆ ಮತ್ತು ನಮ್ಮ ಅಂತರಂಗವನ್ನು ನಾವು ತಿಳಿಯಲಿಕ್ಕೆ ನಮಗೆ ಸುಲಭವಾಗುತ್ತದೆ. ಅದೇ ರೀತಿ ನಮ್ಮ ಅಂತರಂಗವನ್ನು ತಿಳಿಯಲಿಕ್ಕೆ ನಮ್ಮಿಂದಲೇ ಈ ರೀತಿಯಲ್ಲಿ ಪ್ರಾರಂಭಿಸಬೇಕು. ಈ ರೀತಿಯಲ್ಲಿ ನಮ್ಮಿಂದಲೇ ನಮ್ಮನ್ನು ತಿಳಿಯುವಂತೆ ಪ್ರಾರಂಭಿಸಬೇಕು. ಇದನ್ನು ಕೇಳಿದ ನಿಮಗೆಲ್ಲರಿಗೂ ಭಗವಂತನು ಆ ಪ್ರಯತ್ನ ಮಾಡುವಂತಹ ಜ್ಞಾನವನ್ನು, ಶಕ್ತಿಯನ್ನು ನೀಡಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.